ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಬೆಳಿಗ್ಗೆ 7 ಗಂಟೆಯಿಂದ ನನ್ನ 11 ಗಂಟೆವರೆಗೆ ರೂಟೀನ್ ಏನಿರುತ್ತದೆ ಎಲ್ಲವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡುತ್ತೇನೆ. ಹಾಗೆ ವಿಡಿಯೋನು ಕೊನೆ ತನಕ ನೋಡಿ. ಇಷ್ಟವಾದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹೊಸದಾಗಿ ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎದ್ದಿದ ತಕ್ಷಣ ಸ್ವಲ್ಪ ಫ್ರೆಶ್ ಆಗಿ 1 ಲೋಟ ನೀರು ಕುಡಿದು ಇವಾಗ ಬ್ಲ್ಯಾಕ್ ಟೀಯನ್ನು ಮಾಡ್ಕೊಳ್ತಾ ಇದ್ದೇನೆ. ಹಾಲಿದ್ರೆ ಹಾಲಿನ ಮಾಡ್ತೇನೆ, ಅಂದರೆ ಹಾಲು ಖಾಲಿ ಆಗಿದೆ, ಅದಕ್ಕೆ ಬ್ಲ್ಯಾಕ್ ಟೀ 1 ಕಪ್ ಮಾಡಿ ಮತ್ತು ಹೊರಗಿನ ಎಲ್ಲ ಕೆಲಸ ಮುಗಿಸ್ಕೊಳ್ಬೇಕು. ಟೀ ಆಗುವಷ್ಟರಲ್ಲೇ ನಿನ್ನೆನೇ ನೆನೆಸ್ಕೊಳ್ಕೆ ಹಾಕ್ಕೊಂಡಿದ್ದೆ ಹೆಸರು ಕಾಳು. ಮೊಳಕೆ ಏನೂ ಬರಲಿಲ್ಲ. ಈ ಚಳಿಗೆ ಮೊಳಕೆ ಬರೋದು ಸ್ವಲ್ಪ ಕಡಿಮೆ, ಆದರೆ ಒಂಚೂರು ಮೂರು ಬಂದಿದೆ ಇತ್ತು. ಹೆಸರು ಕಾಳು ಸಾಂಬಾರು ಮಾಡ್ತೇನೆ, ಅದರ ರೆಸಿಪಿ ಕೂಡ ನಿಮಗೆ ತೋರಿಸ್ತೇನೆ. ಟೀ ಆಗೋಷ್ಟರಲ್ಲೇ ಸ್ವಲ್ಪ ತರಕಾರಿಯನ್ನು ಎತ್ತಿಟ್ಕೊಂಡೇನೆ. ಟೀ ಕುಡಿದು ಮನೆ ಕೆಲಸ ಎಲ್ಲ, ಹೊರಗಿಂದೆಲ್ಲ ಕೆಲಸ, ಮನೆ ಕೆಲಸ ಮುಗಿಸ್ಕೊಂಡು ಆನಂತರ ಸಾಂಬಾರನ್ನು ಮಾಡ್ತೇನೆ. ಇವಾಗ ಟೀ ಕುಡಿದು ಬಂದು ಮನೆಯನ್ನು ಗುಡಿಸ್ಕೊಳ್ತಾ ಇದ್ದೇನೆ. ಮನೆ ಗುಡಿಸ್ಕೊಂಡಾದ್ಮೇಲೆ ನೆಲನ ಒರೆಸ್ಕೊಳ್ಬೇಕು. ಆನಂತರ ರಂಗೋಲಿಯನ್ನು ಹೊರಗಡೆ ಹಾಕ್ಕೊಳ್ಬೇಕು. ಇವಾಗ ನೆಲ ಗುಡಿಸಾಗಿದೆ. ಇವಾಗ ಮನೆಯನ್ನು ಒರೆಸ್ಕೊಳ್ತಾ ಇದ್ದೇನೆ. ಮನೆಯನ್ನು ಬೆಳಿಗ್ಗೆನೇ ಒರೆಸ್ಕೊಂಡು ಗುಡಿಸ್ಕೊಂಡು ನೆಲನೂ ಒರೆಸ್ಕೊಂಡ್ರೆ ಒಂಥರ ಕ್ಲೀನ್ ಆದ ಥರ ಅನಿಸ್ತದೆ. ಹಾಗೆ ಗುಡಿಸಿ ಅಷ್ಟೇ ತಗೊಂಡಿದ್ರೆ ನೆಲ ಒರೆಸ್ಲಿಲ್ಲಾದರೆ ಒಂಥರ ಕ್ಲೀನು ಆಗಿಲ್ಲ ಅಂತ ಅನಿಸ್ತದೆ. ಹಾಗೆ ಹೊರಗಡೆ ಕೂಡ ಇವತ್ತು ಮಾಪು ಹೊಡ್ಕೊಂಡಿದ್ದೇನೆ. ಜಾಸ್ತಿ ಒಂದೊಂದು ಸತಿ ನೀರು ಹಾಕಿ ತೊಳ್ಕೊಳ್ತೇನೆ, ಆದರೆ ಇವತ್ತು ಮಾಪ್ ಹೊಡಿದ್ದೇನೆ. ಜಾಸ್ತಿ ಏನು ಗಲೀಜಾಗಲಿಲ್ಲಾಗಿತ್ತು. ಜಾಸ್ತಿ ಗಲೀಜಾದರೆ ನೀರು ಹಾಕಿ ತೊಳಿಬೇಕಾಗ್ತದೆ. ಅದು ಒಣಗಿದ ನಂತರ ಇವಾಗ ರಂಗೋಲಿಯನ್ನು ಹೊರಗಡೆ ಬಿಡಿಸ್ತೇನೆ. ನನ್ನ ಮಗನ ಬುಲೆಟು ನಿಂತ್ಕೊಂಡಿದೆ, ಪಕ್ಕದಲ್ಲಿ ನನ್ನ ಗಾಡಿ ಕೂಡ ನಿಂತ್ಕೊಂಡಿದೆ. ಹಾಗೆ ರಂಗೋಲಿ ಕೂಡ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ನೋಡುವ ಇವತ್ತಿನ ಹಾಗೆ ರಂಗೋಲಿ ಹೇಗಿತ್ತು ಅಂತ ಹೇಳ್ಕೊಂಡು. ಇದಾಗಿತ್ತು ಇವತ್ತಿನ ರಂಗೋಲಿ. ನೋಡಿದ್ರಲ್ಲ ಫ್ರೆಂಡ್ಸು. ಹಾಗೆ ಕಾಳನ್ನು ಚೆನ್ನಾಗಿ 2-3 ಸತಿ ತೊಳ್ಕೊಂಡಿದ್ದೇನೆ. ತೊಳ್ಕೊಂಡು
ಅದಕ್ಕೆ ಈರುಳ್ಳಿ ಟೊಮೆಟೊ ಅಷ್ಟೇ ಹಾಕ್ತಿದ್ದೇನೆ, ಬೇರೆ ಯಾವ ತರಕಾರಿಯನ್ನು ಕೂಡ ಹಾಕಿಲ್ಲ. ಇವತ್ತು ಸಿಂಪಲಾಗಿ ಮಾಡ್ತಾ ಇದ್ದೇನೆ. ಇವಾಗ ಕಟ್ ಮಾಡಿರುವ ಈರುಳ್ಳಿ ಟೊಮೆಟೊಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಜಾಸ್ತಿ ನೀರು ಹಾಕಬೇಕಂತ ಇಲ್ಲ, ಇಷ್ಟು ನೀರಿದ್ರೆ ಸಾಕು. ಒಂಚೂರು ಕಾಳಕ್ಕಿಂತ ಒಂಚೂರು ನೀರು ಮೇಲೆ ಬಂದರೆ ಸಾಕು. ಇದಕ್ಕೆ ಒಂದು ಚಮಚ ಉಪ್ಪು ಸೇರಿಸಿದ್ರೂ ಕೂಡ ರುಚಿ ಚೆನ್ನಾಗಿರುತ್ತದೆ. ಅಂದರೆ ಅದರ ಕಾಳು ಒಳಗೆ ಉಪ್ಪು ಹೋಗಿ ಟೇಸ್ಟ್ ಚೆನ್ನಾಗಿ ಬರುತ್ತದೆ. ಹಾಗೆ ಗ್ಯಾಸ್ ಮೇಲೆ ಎತ್ತಿಟ್ಕೊಂಡು ಲಿಡ್ಲನ್ನು ಕ್ಲೋಸ್ ಮಾಡಿ ಒಂದು ವಿಸಿಲ್ ಬರೆಯೋವರೆಗೂ ಕಾಯಬೇಕು. ಮಸಾಲೆಗೆ ಒಂದೇ ಒಂದು ವಿಸಿಲ್, ಒಂದು ಅರ್ಧ ಕಾಯಿಯನ್ನು ಜಾಸ್ತಿ ಬೆಂದು ಹೋಗುತ್ತದೆ. ಹಾಗೆ ಇದಕ್ಕೆ ಮಸಾಲೆ ಒಂದು ಕಡಾಯಿನ ಇಟ್ಕೊಂಡು 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ, ಕೊಬ್ಬರಿ ಎಣ್ಣೆಯನ್ನು. 1 ಈರುಳ್ಳಿ, 4 ಬ್ಯಾಡಗಿ ಮೆಣಸು, 1 ಚಕ್ಕೆ, 2 ಲವಂಗ, 4 ಕಾಳು ಮೆಣಸು ಇಷ್ಟನ್ನು ಹಾಕಿ ಎಣ್ಣೆ ಕಾಯ್ದ ನಂತರ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದೇನು ಜಾಸ್ತಿ ಫ್ರೈ ಮಾಡಬೇಕಂತ ಇಲ್ಲ, ಲೈಟಾಗಿ ಫ್ರೈ ಮಾಡಿದರೆ ಸಾಕು. ಈರುಳ್ಳಿಯನ್ನು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಚಕ್ಕೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ 2 ಲವಂಗ, ಇನ್ನು 4 ಕಾಳುಮೆಣಸು ಆವಾಗಲೇ ಎತ್ತಿ ಇಟ್ಕೊಂಡಿರುವ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. 1 ಚಮಚದಷ್ಟು ಧನಿಯಾ ಕಾಳು ಅಂದರೆ ಕೊತ್ತಂಬರಿ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಬ್ಯಾಡಗಿ ಮೆಣಸು ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಜಾಸ್ತಿ ಏನು ಫ್ರೈ ಮಾಡಿಕೊಳ್ಬೇಕಿಲ್ಲ. ತುರ್ಕೊಂಡಿರುವ ಅರ್ಧ ಕಾಯಿಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ತೇನೆ. ಹಾಗೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಮೇಲೆ ಲಿಡ್ಲನ್ನು ಕ್ಲೋಸ್ ಮಾಡಿ ಈ ಕಂಡೀಷನ್ ಒಳಗೆ ಫ್ರೈ ಮಾಡ್ಕೊಂಡಿದ್ದೇನೆ. ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆಯನ್ನು ಹಾಕ್ಕೊಂಡು 1 ಚಮಚದಷ್ಟು ಸಾಂಬಾರು ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲೆ, ಹಾಗೆ ಸ್ವಲ್ಪ ಅರಶಿನ, ಚುಟಕಿಯಷ್ಟು ಅರಶಿನ ಮಿಕ್ಸ್ ಮಾಡಿ ಅದಕ್ಕೆ ನೀರನ್ನು ಸೇರಿಸ್ಕೊಂಡು ಅನ್ನು ಚೆನ್ನಾಗಿ ರುಬ್ಕೊಳ್ಬೇಕು, ನೈಸ್ ಆಗುವವರೆಗೂ. ಇವಾಗ ಕಾಳು ಕೂಡ ಒಂದು ವಿಸಿಲ್ಗೆ ಚೆನ್ನಾಗಿ ಬೇಯಿಸ್ಕೊಂಡಿದೆ ನೋಡಿ. ಈ ಕಂಡೀಷನ್ ಒಳಗೆ ಬೇಯಿಸ್ಕೊಂಡ್ರೆ ಸಾಕು. ಇದು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಹಾಗೆ ರುಬ್ಕೊಂಡಿರುವ ಮಸಾಲೆನೂ ಕೂಡ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಜಾಸ್ತಿ ನೀರು ಬೇಡ, ಜಾಸ್ತಿ ನೀರು ಹಾಕಿದರೆ ತೆಳುವಾಗ್ತದೆ ಸಾಂಬಾರು. ಅದಕ್ಕಾಗಿ ಮೀಡಿಯಮ್ಮು ನಮಗೆ ಎಷ್ಟು ಬೇಕೋ ಅಷ್ಟು ಕಂಡೀಷನ್ ಒಳಗೆ ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಕುದಿ ಬರಲಿಕ್ಕೆ ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಒಗ್ಗರಣೆ, ಇನ್ನೊಂದು ಸೈಡು ಒಗ್ಗರಣೆ ಹಾಕಲಿಕ್ಕೆ 2 ಚಮಚದಷ್ಟು ಕೊಬ್ಬರಿ ಎಣ್ಣೆ, 1 ಚಮಚದಷ್ಟು ಸಾಸಿವೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಎಣ್ಣೆ ಕಾಯ್ದ ಮೇಲೆ ಅದನ್ನು ಚೆನ್ನಾಗಿ ಸಿಡಿಸಿಡೆ ಆಗಬೇಕು. ಆ ನಂತರ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಸಾರಿಗೆ ಸೇರಿಸ್ಕೊಳ್ತಿದ್ದೇನೆ. ಇದು ಘಮ ಅಂತೂ ತುಂಬಾ ಚೆನ್ನಾಗಿರುತ್ತದೆ. ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೆ ಬಿಟ್ಕೊಳ್ತೇನೆ. ಇದಕ್ಕೆ ಕಾಂಬಿನೇಷನ್ ಅಂತ ಹೇಳ್ಕೊಂಡು ಚಪಾತಿ ಕೂಡ ಮಾಡ್ತಾ ಇದ್ದೇನೆ. ಚಪಾತಿ ಮಾಡಿರೋ ಅಷ್ಟರಲ್ಲೇ ಪ್ರಹ್ಲಾದನ ಸ್ಕೂಲಿಗೆ ಹೋಗೋ ಟೈಮು ಕೂಡ ಆಗಿತ್ತು, ಆಟೋ ಬರುವ ಟೈಮು ಕೂಡ ಆಗಿತ್ತು. ನನಗೆ ಟೈಮ್ ಆಗಿತ್ತು ಗೊತ್ತಾಗಲೇ ಇಲ್ಲ ಬೆಳಿಗ್ಗೆ. ಹಾಗೆ ಅವನು ಪ್ಲೇನು ಹಾಲು ಕೂಡ ಅವನಾಗಿ ಎತ್ಕೊಳ್ತಾ ಇದ್ದಾನೆ. ಅವನಿಗೆ 2 ಚಪಾತಿ ಮತ್ತು ಸಾಂಬಾರು ಕೂಡ ಹಾಕ್ಕೊಟ್ಟಿದ್ದೆ. ಸಾಂಬಾರಂತೂ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾನೆ. ಪ್ಲೇನಾಗಿ ಮಾಡ್ತೇನೆ, ಆದರೆ 2-3 ವೆರೈಟಿ ಕೂಡ ನಾನು ಮಾಡ್ತೇನೆ. ಇವತ್ತು ನಾನು ಪ್ಲೇನೇ ಮಾಡಿದ್ದೇನೆ, ಟೈಮ್ ಬೆಳಿಗ್ಗೆ ಸ್ವಲ್ಪ ಸಾಕಾಗೋದಿಲ್ಲ ಅಂತೇಳಿ. ಚಪಾತಿ ಒಂದೊಂದು ಸತಿ ಚೆನ್ನಾಗಿ ಉಬ್ಬಿ ಬರುತ್ತೆ, ಒಂದೊಂದು ಸತಿ ಉಬ್ಬನೇ ಬರೋದಿಲ್ಲ.
ಎಲ್ರಿಗೂ ನಾಷ್ಟ ಕೊಟ್ಕೊಂಡು ನಾನು ಕೂಡ ಸ್ನಾನ ಮಾಡಿಕೊಂಡು ಬಂದಿದ್ದೇನೆ. ಸ್ನಾನ ಆದಮೇಲೆ ನನ್ನ ಸ್ಕಿನ್ ಕೇರ್ ಕೂಡ ಮಾಡ್ಕೊಳ್ತೀನಿ ನಾನು ಡೈಲಿ. ಹಾಗೆ ಸನ್ಸ್ಕ್ರೀನ್ ಅಷ್ಟೇ ಹಚ್ಕೊಳ್ತೇನೆ, ಬೇರೆ ಯಾವುದೂ ಇಲ್ಲ. ಸ್ಕಿನ್ ಕೇರ್ ಮಾಡಿದಾದ್ಮೇಲೆ ದೇವರ ಪೂಜೆ ಕೂಡ ಬೆಳಿಗ್ಗೆ ಆಗಿದೆ. ಆದರೂ ನಾನು ಹೂವು ಹಾಕ್ಕೊಂಡು ದೇವರಿಗೆ ದೀಪ ಹಚ್ಕೊಂಡು ದೇವರಿಗೆ ನಮಸ್ಕಾರ ಕೂಡ ಮಾಡ್ತೇನೆ. ಇದಾದ ನಂತರ ನನ್ನ ಎಲ್ಲ ಕೆಲಸ ಮುಗಿದಾದ ನಂತರ ನಾನು ನಾಷ್ಟ ಮಾಡೋದು ಬೆಳಿಗ್ಗೆ. ಆದರೆ ಮನೆಯಲ್ಲೇ ಇರ್ತೇನೆ. ಇತ್ತೀಚೆಗೆ ನನ್ನ ಯಾವ ಕೆಲಸಗಳು ಇಲ್ಲ, ಮನೆಯಲ್ಲೇ ಇರುವುದರಿಂದ ಕೆಲಸ ಕೂಡ ಹೋಗಿದೆ ನಂದು. ಲೇಟಾಗಿ ನಾಷ್ಟ ಮಾಡ್ತೇನೆ. ಸ್ನಾನಕ್ಕಿಂತ ಮುಂಚೆನೇ ಬಟ್ಟೆ ಒಗೆದ್ಕೊಂಡು ಡ್ರೈಗೆ ಹಾಕ್ಕೊಂಡಿದ್ದೆ. ಇವಾಗ ಮಳೆಗಾಲದಿಂದ ಹೊರಗಡೆ ಹಾಕ್ಲಿಕ್ಕಾಗೋಲ್ಲ, ಡ್ರೈ ಮಾಡಿಕೊಂಡು ಮನೆಯೊಳಗೇ ಹಾಕ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಡ್ರೈ ಮಾಡಿ ಮನೆಯಲ್ಲೇ ಒಣಗಿಸ್ಲಿಕ್ಕೆ ಹಾಕ್ತೇನೆ ಬಟ್ಟೆ. ಮೊದಲೇ ಒಣಗಿದಿರೋ ಎಲ್ಲ ಬಟ್ಟೆನೇ ತೆಗೆದುಕೊಂಡು ಬಾಕಿ ಬಟ್ಟೆ ಎಲ್ಲನೂ ಒಣಗಿಸ್ಲಿಕ್ಕೆ ಹಾಕ್ಕೊಳ್ತೇನೆ. ಇದಾದಮೇಲೆ ನನ್ನ ನಾಷ್ಟನೂ ಕೂಡ ಮಾಡಬೇಕು. ಇವಾಗ ಟೈಮ್ ಬಂದು ಸುಮಾರು 10:30 ಕೂಡ ಆಗಿದೆ. ಮನೆ ಅರ್ಧ ಕೆಲಸ ಮುಗಿದಾದ್ಮೇಲೆ ಇವಾಗ ಟೈಮು 10:30, ಪೌಣೆ 11 ಗಂಟೆ ಆಗಿದೆ. 1 ಕಪ್ಪು ಟೀಯನ್ನು ಹಾಲು ತಂದಿದ್ದಾಗಿದೆ. ಹಾಲಿಂದ 1 ಕಪ್ಪು ಟೀ ಮಾಡಿಕೊಂಡು ನಾಷ್ಟವನ್ನು ಕೂಡ ಮಾಡ್ಕೊಳ್ಬೇಕು. ಇದಾಯಿತು ನನ್ನ ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೆ ರೂಟೀನ್.